ಏನ್ ಹೇಳ್ತೀರಿ ಸರ್ ಹೊಲದ ಬಗ್ಗೆ? ಸರ್ ಎತ್ತು ನಮ್ಗೆ ಭಾಳ ಖುಷಿಯಾಗ್ಯಾರಿ. ಎತ್ತು ನಮ್ಗೆ ಭಾಳ ಇದು ಮೊನ್ನೆ ಕೊಟ್ಟು ಒಂದು 1.5 ಲಕ್ಷ ಕೊಟ್ಟು ಎತ್ತು ಅಂತಂದ್ರೆ ಇವು ನಮ್ಮೂರೊಳಗೆ ಒಂದೇ ನಂಬರ್ ಬಂದವ್ರಿ ಸರ್. ನಮ್ಗೆ ಭಾಳ ಉಮೇಶ ಏನು ಉಮೇಶ ಏನ್ರಿ ಕುಸ್ಬಿ ಏನ್ರಿ ಕೊಯ್ನ್ ಜೋಳ ಈಗ ಕೊಳ್ಳು ಯಾವ್ದಾರ ಈ ಥರ ಈಗ 15 ತಿಂಗಳದಾಗ ಎತ್ತು ನಮ್ಗೆ ಭಾಳ ಖುಷಿ ಬಂದದ್ರಿ ಸರ್. ಎಷ್ಟು ವರ್ಷ ಆಯ್ತು ಎತ್ಕೊಳ್ ತಗೊಂಡ್ರಿ? ಎತ್ತಂದ್ರೆ ಒಂದು ತಿಂಗಳಾಯ್ತು. ಈಗ 1 ತಿಂಗಳು. ಎಷ್ಟು ಎಕರೆ ಹೊಡಿತೀರಾ? 1 ಎಕರೆ ಸ್ವಲ್ಪ ಕಾಮನ್ ಆಗಿ ಹೊಲದ ಎಷ್ಟು ಇರುತ್ತೆ 4 ಕಾರ್ಯಕ್ರಮ ಹೊಡಿತೀವಿ. ಬಟ್ ಇದು 18 ಎಕರೆ ಐತ್ರಿ. 18 ಎಕರೆ ಐತ್ರಿ. ಇದುವರೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು 2 ಎಕರೆ ಬೇಡ 3 ಎಕರೆ ಉಳಿದೈತ್ರಿ. 3 ಎಕರೆ ಇನ್ನು ಟಾರ್ಗೆಟ್ ಏನಂದ್ರೆ 24 ಎಕರೆ ಹೊಡಿದ್ರೆ ಟಾರ್ಗೆಟ್ ಐತ್ರಿ. ಇದು ಫಸ್ಟ್ ಟೈಮ್ ಹೊಡಿತಾ ಇದ್ರೆ ಮತ್ತೆ ನಿನ್ನೇನು ಏನಾರು ಹೊಡಿತಿದ್ದೀರಾ? ಇದೇ ಫಸ್ಟ್ ಟೈಮ್ ರೀ. ಇವು ಬೆಳಗ್ಗೆ 5:30ಗೆ ಸ್ಟಾರ್ಟ್ ಮಾಡಿದ್ವಿ. ಹೌದಾ? ನಿಮ್ಮ ಹೆಸರು? ನಮ್ಮ ಹೆಸರು ಚೆನ್ನೈರಮಠ ರೀ. ಚೆನ್ನೈರಮಠ. ಇವು ಏನ ದಿವಸದ ಏನದಲ್ರಿ ಎತ್ತುಗಳು ನಮ್ಮ ಇವರು ಮಲ್ಲಪ್ಪ ಪೂಜಾರಿ. ಮಲ್ಲಪ್ಪ ಪೂಜಾರಿ ಅವ್ರು ಬಂದಾರೇನು? ಮಲ್ಲಪ್ಪ ಬಿಯಪ್ಪ ಹೋಗಾರ ಮಾಲಕರು. ಇವರು ರೈತರು, ಇವರೇ ರೈತರು ಮಾಲಕರು. ಮಲ್ಲಪ್ಪ ಬಿಯಪ್ಪ ಹೋಗಾರ ಇವ್ರದೇ ಎತ್ತುಗಳು. ಹಳ್ಳಿ ಸೋಡಿನಲ್ಲಿ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಯಾರೋ ಒಂದು ಹಳ್ಳಿ 27 ಎಕರೆ ಹೊಡೆದು 17 ಅದಕ್ಕೆ ಇವರು 22ಕ್ಕಿಂತ ಹೆಚ್ಚಿಗೆ ಹೊಡೆದು ನಮ್ಮ ಒಂದು ಊರಿನ ಹಿರಿಮೆ ಅಥವಾ ಒಂದು ಎತ್ತುಗಳ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡ್ತಾರೆ. ಯಾವ ತರ ಮೇಯಿಸಿದ್ದಾರೆ ಅವುಗಳ ಒಂದು ವೈಶಿಷ್ಟ್ಯ ಏನು ಅಂತ ತೋರ್ಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೆ ಹಂಗ ಅನಿಸುತ್ತೆ ಸರ್? 3 ಕುರಿ ಹೊಡೆದರೆ ಕಡಿಮೆ ಅವಧಿಯಲ್ಲಿ ಬೇರೆ ಎತ್ತುಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಅವಧಿಯಲ್ಲಿ 3 ಕುರಿಗೆ ಕಂಪ್ಲೀಟ್ ಮಾಡಿದ್ದಾರೆ.
ಇವತ್ತಿನ ಟಾರ್ಗೆಟು 24 ಎಕರೆ ಮೇಲೆ ಹೊಡಿತಾರೆ, ಅದು ಕಡಿಮೆ ಅವಧಿಯಲ್ಲಿ ಕೂಡ. ಒಂದು ಎತ್ತುಗಳಿಗೆ ಹೆಂಗಂತೀರಿ, ಹೆಂಗೆ ಯಾವ ರೀತಿ ಹೇಳ್ತೀರಿ ಈ ಥರ ನಮ್ಮ ಊರಾಗ ಒಂಥರ ಸಾತಾಗಿ ಬರಾಕತ್ತೈತಂತ ಅಂತಂದ್ರೆ ಯಾವ ರೀತಿ ನಿಮ್ಗೆ ಹೆಂಗೆ ಹೆಮ್ಮೆ ಹೆಂಗೆ ಆಗತ್ತೆ ಸರ್? ಹೆಮ್ಮೆ ಏನಕ್ಕೇನ್ರಿ, ಇದೊಂದು ಹಳ್ಳಿ ಸೊಗಡು. ಈ ಹಳ್ಳಿ ಸೊಗಡಿನಲ್ಲಿ ಜನಗಳದೇನಪ್ಪ ಅಂದ್ರೆ ರೈತರಿಗೆ ಅವ್ರಿಗೆ ಕೋಟಿಗಟ್ಟಲೆ ದುಡ್ಡು ಬಂದ್ರೆ ಸಮಾಧಾನ ಇಲ್ಲ. ಅವ್ರಿಗೆ ಒಂದು ಬೆಳೆ ಬೆಳಿಬೇಕು, ಒಂದು ಸುಗ್ಗಿ ಮೇಲೆ ಸುಗ್ಗಿ ಮಾಡಬೇಕು, ಚೀಲ ಮೇಲೆ ಚೀಲ ಎತ್ತದು, ಗುಂಡೆ ಎತ್ತದು, ಇದೊಂದು ಗ್ರಾಮೀಣ ಸೊಗಡು ಅಂತೀವಲ್ಲ ಆ ಥರ ಒಂದು ಪ್ರಾಚೀನವಾದ ಕಲೆಗಳು. ಈ ಪ್ರಾಚೀನದ ಕಲೆಗಳಲ್ಲಿ ಎತ್ತುಗಳದೇನಿದೆಯಲ್ಲ, ಎತ್ತು ಜಗ್ಗಾಡೋದಿರ್ಬೋದು, ಗುಂಡು ಜಗ್ಗಾಡೋದಿರ್ಬೋದು, ಅಥವಾ ಈ ಗಳೆಗಳ ಹೊಡೆದು ಸಾಧನೆ ಮಾಡ್ತಾರಲ್ಲ, ಇಂಥ ಒಂದು ಈ ಕಲೆಗಳು, ಪ್ರಾಚೀನ ಕಲೆಗಳು, ಇವು ಒಂಥರ ಈ ದ್ವೇಷ ಅಂತ ಇಲ್ಲ, ಇದರಲ್ಲಿ ಒಂದು ಪರಸ್ಪರ ಸ್ಪರ್ಧೆಗಳಿರ್ತವೆ. ಈ ಸ್ಪರ್ಧೆಗಳಲ್ಲಿ ಇದೊಂದು ಒಳ್ಳೆ ಸಾಧನೆ ಮಾಡಬೇಕು ಅಂತ ಒಂದು ರೈತರ ಒಂದು ಇದು ಗುರಿ ಇದೆ. ಹಾಂ ಸರ್, ಅವು ಒಳ್ಳೆ ಥರ ನಾವು ಊಟ ಹಾಕ್ತೀವಿ, ಯಾವುದೇ ಥರ ಅಲ್ಲಿ ಅದಕ್ಕೆ ನಾವು ನಮ್ಮಂತೆ ಅವು ಜನಗಳು ಅವಕ್ಕೂ ಕೂಡ ನಾವು ಒಳ್ಳೆ ಪೋಷಣೆ ಮಾಡಬೇಕು ಅಂತ ಅವ್ರ ಅರ್ಥ. ಸರ್ ಏನು ಫುಡ್ ಏನು ಹಾಕ್ತೀರಾ ಬೆಳಗ್ಗೆ ಎದ್ದ ತಕ್ಷಣ ಅವಕ್ಕೆಲ್ಲ? ಏನು ಫುಡ್ ಅಂತ ಏನಂದ್ರೆ ನಾರ್ಮಲ್ ಆಗಿದೆ, ಹೊಲಗಳಲ್ಲಿ ಸಿಗುವಂತ ಕಣಿಕೆ ಮೇವು ಇರ್ಬೋದು, ಅಥವಾ ಗೋವಿನ ಜೋಳ ಇರ್ಬೋದು, ಮೆಕ್ಕೆಜೋಳದ ಹಾಕಿದ ಸಜ್ಜೆ, ಮತ್ತೆ ಇನ್ನೂ ತರ ಇದೆ, ಯಾವುದೇ ತರ ಇಂಡಿಯಾ ಕುಸ್ಬಿ ಹಿಂಡಿ ಈ ತರ ಆಗ್ತದೆ ಸರ್. ಯಾಕಂದ್ರೆ ಕೆಲವೊಂದು ಸಾಕೋರು ಏನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದು ತತ್ತಿ ಹಾಕ್ತಾರೆ, ಕೆಲವೊಂದು ಅವು ತತ್ತಿಗಳು ಅವ್ರು ಮಾಡೋ ಕೆಲವೊಂದು ಎತ್ತುಗಳು ಅಂದ್ರೆ ಅವು ಗುಂಡು ಎಳಿತಾವ ಸರ್, ಅವ್ರು ಮಾಡ್ತಾರೆ. ಇವೇನಂದ್ರೆ ನಾರ್ಮಲ್ ಆಗಿ ಸಾಗುವಳಿ ಮಾಡುವಂತ ಜಾನುವಾರುಗಳು. ಈ ಜಾನುವಾರುಗಳು ಏನಂದ್ರೆ ಈ ಗಳೆ ಹೊಡಿತೇವಲ್ಲ, ಈ ಸಾಗುವಳಿಗೆ ಮಾಡೋಕೆ ಮಾತ್ರ ಯೂಸ್ ಮಾಡ್ತಾರೆ. ಅವು ಈಗ ಮುಂಜಾನೆ 5:30 ಕೊಳ ಕಟ್ಟಿ ಸರ, ಈಗ 11:30 ಐತಿ ಸರ್. 11:30 ಏನಂದ್ರೆ ಈಗ ಒಂದು 4 ಊರಿಗೆ ಹೊಲ ಅರಿಗಿ ಸರ್, ಇನ್ನೊಂದು 2 ಎಕರೆ ಅವ್ರಿಗೆ ಕಂಪ್ಲೀಟ್ ಆಗ್ತದೆ, 4 ಕೂರಿಗೆ ಆಗ್ತದೆ ಸರ್. 4 ಕೂರಿಗೆ? ಹ್ಞೂ ಸರ್. ಮುಂಜಾನೆ ಬೆಳಗ್ಗೆ 5:30 ಕಟ್ಟಿ ಸರ್, ಈಗ 11:30 ಆಯ್ತು ಸರ್. 11:30 ಟೈಮ್. ತಮ್ಮ ಹೆಸರು? ಅಂಬರೀಶ್ ಅಂಬರೀಶ್ ಶಿವಪುರ ಅಂತ. ಶಿವಪುರ. ಹ್ಞೂ, ನಾವು ನಾಗೂರ ರೀ. ನಾಗೂರ.